ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಭಗವತ್ ಕಾರ್ಯಸಾಧಕಃ. ಶ್ರೀ ಹನುಮ ಭೀಮ ಮಧ್ವಾಯ ನಮಃ. ಶ್ರೀಮದಾನಂದ ತೀರ್ಥರೆಂಬೋ ಅರ್ತಿಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಶ್ರೀಮದಾನಂದ ತೀರ್ಥರೆಂಬೋ ಅರ್ಥಿಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಏನೆಂಬೆ ನಾ ನಿಮ್ಮ ಕರುಣಕ್ಕೆ ಎಣೆಗಾಣೆ. ಏನೆಂಬೆ ನಾ ನಿಮ್ಮ ಕರುಣಕ್ಕೆ ಎಣೆಕಾಣೆ ಗುರುಮಧ್ವ ಮುನಿರಾಯ. ಗುರುಮಧ್ವ ಮುನಿರಾಯ. ಶ್ರೀಮದಾನಂದ 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 ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಬೇಸರದೆ ಸರ್ವರೊಳು ಶ್ವಾಸ ಜಪಗಳ ಮಾಡಿ ಗುರುಮಧ್ವ ಮುನಿರಾಯ. ಶ್ರೀಶಗರ್ಪಿಸುತ್ತ ನಿನ್ನ ದಾಸರನ್ನ ಸಲಹಿದೆ. ಶ್ರೀಶಗರ್ಪಿಸುತ್ತ ನಿನ್ನ ದಾಸರನ್ನ ಸಲಹಿದೆ ಗುರುಮಧ್ವ ಮುನಿರಾಯ. ಗುರುಮಧ್ವ ಮುನಿರಾಯ. ಶ್ರೀಮದಾನಂದ ಶ್ರೀಮದಾನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಅಂದು ಹನುಮಂತನಾಗಿ ಬಂದು ಸುಗ್ರೀವಗೆ ಗುರುಮಧ್ವ ಮುನಿರಾಯ. ಅಂದವಾದ ಪದವಿತ್ತು ಆನಂದದಿ ಸಲಹಿದೆ. ಅಂದವಾದ ಪದವಿತ್ತು ಆನಂದದಿ ಸಲಹಿದೆ ಗುರುಮಧ್ವ ಮುನಿರಾಯ. ಗುರುಮಧ್ವ ಮುನಿರಾಯ. ಶ್ರೀಮದಾನಂದ ಶ್ರೀಮದಾನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಕುಂತಿಯ ಕುಮರನಾಗಿ ಹಂತ ಕೌರವರ ಕೊಂದೆ ಗುರುಮಧ್ವ ಮುನಿರಾಯ. ಅನಂತ ಪುಣ್ಯವ ಗಳಿಸಿ ಶ್ರೀಕಾಂತ ಗರ್ಪಿಸಿದೆ. ಅನಂತ ಪುಣ್ಯವ ಗಳಿಸಿ ಶ್ರೀಕಾಂತ ಗರ್ಪಿಸಿದೆ ಗುರುಮಧ್ವ ಮುನಿರಾಯ. ಗುರುಮಧ್ವ ಮುನಿರಾಯ. ಶ್ರೀಮದಾನಂದ ಶ್ರೀಮದಾನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಅದ್ವೈತರನು ಕಾದು ಗೆದ್ದು ನಿನ್ನ ಭಕ್ತರಿಗೆ ಗುರುಮಧ್ವ ಮುನಿರಾಯ. ಶುದ್ಧ ತಾತ್ಪರ್ಯ ವಾಕ್ಯ ಪದ್ಧತಿಯ ತೋರಿಸಿದೆ. ಶುದ್ಧ ತಾತ್ಪರ್ಯ ವಾಕ್ಯ ಪದ್ಧತಿಯ ತೋರಿಸಿದೆ ಗುರುಮಧ್ವ ಮುನಿರಾಯ. ಗುರುಮಧ್ವ ಮುನಿರಾಯ. ಶ್ರೀಮದಾನಂದ ಶ್ರೀಮದಾನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ. ಗುರು ಪ್ರಾಣೇಶ ವಿಠ್ಠಲ ಪರನೆಂದು ಡಂಗೂರವ ಗುರುಮಧ್ವ ಮುನಿರಾಯ. ಗುರು ಪ್ರಾಣೇಶ ವಿಠ್ಠಲ ಪರನೆಂದು ಡಂಗೂರವ ಗುರುಮಧ್ವ ಮುನಿರಾಯ. ಸಾರಿ ಸಜ್ಜನರಿಗೆ ಹರಿಯ ಲೋಕ ತೋರಿಸಿದೆ.
ಸಾರಿ ಸಜ್ಜನರಿಗೆ ಹರಿಯ ಲೋಕ ತೋರಿಸಿದೆ ಗುರು ಮಧ್ವ ಮುನಿರಾಯ, ಗುರು ಮಧ್ವ ಮುನಿರಾಯ. ಶ್ರೀಮದಾನಂದ 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 ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರು ಮಧ್ವ ಮುನಿರಾಯ, ಗುರು ಮಧ್ವ ಮುನಿರಾಯ, ಗುರು ಮಧ್ವ ಮುನಿರಾಯ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಸ್ತು, ಮಧ್ವೇಶಾರ್ಪಣಸ್ತು. ಶ್ರೀಹರಿ ಸರ್ವೋತ್ತಮ ವಾಯುಜ್ಯೋತ್ತಮ. ಹರೇ ಶ್ರೀನಿವಾಸ. ನೀವೆಲ್ಲರೂ ಈಗ ಯಾರನ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಭಕ್ತಿಯಿಂದ ತುಪ್ಪ ದೀಪ ಹಚ್ಚಿ ಕೈ ಮುಗಿದು ನೋಡಿ. ನಾನು ಇವತ್ತು ಪಾಜಕದಲ್ಲಿದ್ದೀನಿ. ಜಗದ್ಗುರು ಮಧ್ವಾಚಾರ್ಯರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಕೃಷ್ಣ ನನ್ನಿಂದ ಈ ಕೆಲಸ ಮಾಡಿಸ್ತಾ ಇದ್ದಾನೆ. ನೀವು ಕೂಡ ಭಕ್ತಿಯಿಂದ ಜನ್ಮ ಜನ್ಮಕ್ಕೂ ಮಾಧ್ವ ಜನ್ಮ ಬರಲಿ ಅಂತ ನಮ್ಮ ಮಧ್ವಾಚಾರ್ಯರನ್ನ ಕೇಳ್ಕೊಳ್ಳಿ. ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ. ನಾನು ಏನು ಹೇಳೋಕ್ಕೂ ನನಗೆ ಗೊತ್ತಾಗಲ್ಲ, ಏಕೆಂದರೆ ನೀವು ಮನೇಲಿರೋರೆಲ್ಲ ತುಂಬ ಪುಣ್ಯವಂತರು. ಮಧ್ವಾಚಾರ್ಯನ ನೀವು ಭಕ್ತಿಯಿಂದ ಕೇಳ್ಕೊಳ್ಳಿ. ಮುಂದಿನ ನಾನು ಚೂರು ಏನಿದೆ ಅಂತ ನಾನು ತೋರಿಸ್ತೀನಿ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇವಾಗ ನಿಮಗೆಲ್ಲ ಅನಿಸಿರ್ಬೋದು ಮಧ್ವಾಚಾರ್ಯನ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ತಿಳಿಸ್ತೀನಿ. ಒಂದು ಸತಿ ಮಧ್ವಾಚಾರ್ಯರು ಇಲ್ಲಿ ಕುಂಜಾರು ಬೆಟ್ಟ ಅಂತ ಇದೆ, ಯಾವಾಗಲೂ ತಾಯಿ ಹತ್ರನೇ, ದುರ್ಗಾದೇವಿ ಹತ್ರನೇ ಅವರು ಆಟ ಆಡ್ತಾ ಇದ್ರಂತೆ. ಇಲ್ಲಿ ಮಧ್ವಾಚಾರ್ಯ ತಾಯಿ ವಾಸುದೇವ ಅಂತ ಅವ್ರ ಪೂರ್ವಾಶ್ರಮದ ಹೆಸರು, ಮಧ್ವಾಚಾರ್ಯ ಪೂರ್ವಾಶ್ರಮದ ಹೆಸರು ವಾಸುದೇವ ಅಂತ. ವಾಸುದೇವ ಅಂತ ಕೂಗಿದ್ದಕ್ಕೆ ಒಂದೇ ಹಾರ್ತ ಅಂದರೆ ಒಂದೇ ನೆಗೆತಕ್ಕೆ ಇಲ್ಲಿ ಬಂದು ಜಿಗಿದು ಅಂತಾರಲ್ಲ, ಆ ಥರ ಇಲ್ಲಿ ಬಂದಿದ್ದಕ್ಕೆ ಹೆಜ್ಜೆ ಗುರುತಿದೆ. ಆ ಹೆಜ್ಜೆ ಗುರುತನ್ನು ವಾದಿರಾಜರು ನಮ್ಮ ಮಧ್ವಾಚಾರ್ಯರನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಎಲ್ಲರೂ ಭಕ್ತಿಯಿಂದ ನೋಡಿ. ಮತ್ತು ಇದರ ಸುತ್ತಮುತ್ತ ಕುಂಜಾರಗಿರಿ ಬೆಟ್ಟ, ಪರಶುರಾಮ ಕ್ಷೇತ್ರ ಇಲ್ಲಿ ಸುಮಾರಿದೆ. ಮತ್ತು ನಾನು ಇನ್ನೂ ಹಾಗಾಗಿ ನಿಮಗೆ ತೋರಿಸ್ತಾ ಅದರದ್ದು ಏನಿದೆ ಅಂತ ನಾನು ಆ ವಿಷಯನೂ ಕೂಡ ನಾನು ನಿಮಗೆ ಪ್ರಸ್ತುತಪಡಿಸ್ತೀನಿ. ಈಗ ಭಕ್ತಿಯಿಂದ ಮಧ್ವಾಚಾರ್ಯರನ್ನ ನಮಸ್ಕಾರ ಮಾಡಿ. ಭಾವಿ ಸಮೀರ ಶ್ರೀ ವಾದಿರಾಜರ ತೀರ್ಥ ಪ್ರಬಂಧದಲ್ಲಿರುವ ಪಾಜಕ ಕ್ಷೇತ್ರದ ಸ್ತೋತ್ರ ಹೀಗಿದೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣ ಯತ್ರ ವಾತರ ದುತ್ಸುಕಃ. ಯತ್ರ ವಾತರ ದುತ್ಸುಕಃ. ವಾಸುದೇವ ತೀರ್ಥ ಅಂತ ಇವಾಗ ನೀವು ನೋಡ್ತಾ ಇರೋದು. ತ್ರೈಲೋಕ್ಯಾಚಾರ್ಯರಾದ ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ಕುಂಜಾರುಗಿರಿಯ ಸುತ್ತಲೂ 4 ದಿಕ್ಕುಗಳಲ್ಲಿ ಶ್ರೀ ಪರಶುರಾಮ ದೇವರು ತಮ್ಮ ಆಯುಧಗಳಿಂದ ನಿರ್ಮಿಸಿದ ಬಾಣತೀರ್ಥ, ಪರಶುತೀರ್ಥ, ಧನುತೀರ್ಥ, ಗದಾತೀರ್ಥಗಳಲ್ಲಿ ಪ್ರತಿನಿತ್ಯ ಮಿಂದು ಬರುತ್ತಿದ್ದರು. ದಟ್ಟ ಕಾಡಿನಲ್ಲಿ ಒಬ್ಬಂಟಿಗನಾಗಿ ಸಾಗುವ ಮಗನನ್ನು ಕಂಡು ತಾಯಿಯು ಕಳವಳದಿಂದ, ಮಗು, ನೀನೊಬ್ಬನೇ ಪ್ರತಿನಿತ್ಯವೂ ಹೀಗೆ ದಟ್ಟ ಕಾಡಿನಲ್ಲಿ ಸಾಗುವುದು ನನಗೆ ಭಯವನ್ನುಂಟು ಮಾಡುತ್ತಿದೆ ಎಂದು ನುಡಿಯಲು ಕೂಡಲೇ ಒಪ್ಪಿದ ವಾಸುದೇವನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಯೇ ದಂಡದಿಂದ ತೀರ್ಥವನ್ನು ನಿರ್ಮಿಸಿ ಪರಶುರಾಮ ನಿರ್ಮಿಸಿದ 4 ತೀರ್ಥಗಳಲ್ಲಿ ಮಿಂದ ಫಲವು ಈ ತೀರ್ಥದಲ್ಲಿ ಮೀಯುವುದರಿಂದ ಬರುವುದೆಂದು ತೋರಿಸಿದ. ಇದು ಆ ವಾಸುದೇವನಿಂದ ನಿರ್ಮಿತವಾದ್ದರಿಂದ ವಾಸುದೇವ ತೀರ್ಥವೆಂದೇ ಪ್ರಸಿದ್ಧವಾಗಿದೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ವಾಸುದೇವ ತೀರ್ಥ ಅಂತ ನೋಡಿ. ಎಲ್ಲರೂ ವಾಸುದೇವ ತೀರ್ಥಗೆ ನಮಸ್ಕಾರ ಮಾಡಿ. ಪರಶುರಾಮರು ತನ್ನ ಪವಿತ್ರವಾದ 4 ಆಯುಧಗಳಿಂದ ಪರಶು, ಧನು, ಗದ, ಬಾಣಗಳೆಂಬ ತೀರ್ಥಗಳನ್ನು ನಿರ್ಮಿಸಿರುವುದು ಇತಿಹಾಸ. ಈ 4 ತೀರ್ಥಗಳ ಪವಿತ್ರ ಸ್ನಾನವು ಉಪನೀತ ವಾಸುದೇವನ ನಿತ್ಯ ವಿಧಿಗಳಲ್ಲೊಂದಾಗಿತ್ತು. ಬಾಲಕನು ಒಂಟಿಯಾಗಿ ಅಷ್ಟು ದೂರ ಸ್ನಾನಕ್ಕೆಂದು ತೆರಳುವ ಬಗ್ಗೆ ತಾಯಿ ವೇದಾವತಿ ಆತಂಕ ವ್ಯಕ್ತಪಡಿಸಿದಾಗ ತಮ್ಮ ಕೈಯಲ್ಲಿರುವ ದಂಡದಿಂದಲೇ 4 ತೀರ್ಥಗಳ ಸನ್ನಿಧಾನವಿರುವ ತೀರ್ಥವೊಂದನ್ನು ನಿರ್ಮಿಸಿದರು. ಬಾಲಕ ವಾಸುದೇವ, ಅದುವೇ ಈ ವಾಸುದೇವ ತೀರ್ಥ, ತನ್ನ ತಾಯಿಗೆ ಈ ತೀರ್ಥದ ಸನ್ನಿಧಾನದ ಬಗ್ಗೆ ಸಂಶಯ ಮೂಡಿದಾಗ ಪಕ್ಕದಲ್ಲಿಯೇ ಆಲದ ಮರವೊಂದನ್ನು
ತಲೆ ಕೆಳಗಾಗಿ ನೆಟ್ಟು ಅದು ಚಿಗುರುವಂತೆ ಮಾಡಿ ತೀರ್ಥದ ಪಾವಿತ್ರ್ಯವನ್ನು ಎತ್ತಿ ತೋರಿಸಿದರೆಂದು ಪ್ರತೀತಿ. ಈ ವಾಸುದೇವ ತೀರ್ಥದ ಪುಣ್ಯ ಸ್ನಾನದಿಂದ ಚತುರ್ವಿಧ ಪುರುಷಾರ್ಥಗಳು ಪ್ರಾಪ್ತವಾಗಿ ವಿದ್ಯೆ, ಜ್ಞಾನ, ಆನಂದ, ಮುಕ್ತಿ, ಸುಖಗಳು ಲಭಿಸುವವು. ನೋಡಿ, ನೀವು ಪಾಜಕಕ್ಕೆ ಬಂದಾಗ ಈ ವಾಸುದೇವ ತೀರ್ಥ ಈಗ ತಾನು ನೋಡಿದ್ರಲ್ಲ, ಇದರಲ್ಲಿ ನೀವು ಸ್ನಾನ ಮಾಡಿದ್ರೆ ವಿದ್ಯೆ ಬೇಕೋ, ಜ್ಞಾನ ಬೇಕೋ, ಆನಂದ ಬೇಕೋ, ಮುಕ್ತಿ ಬೇಕೋ, ಏನು ಬೇಕಾದರೂ ಕೂಡ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಈ ಪಾಜಕ ಕ್ಷೇತ್ರಕ್ಕೆ ಬರಬೇಕು. ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ನಡೆದ ಘಟನೆ. ಒಂದು ಮಧ್ಯಾಹ್ನ ವಾಸುದೇವ ಆಟವಾಡಿ ಊಟಕ್ಕೆ ಆಗಮಿಸಿದಾಗ ಹಿತ್ತಲಲ್ಲಿ ತಂದೆಯು ಚಿಂತಾಕಾಂತರಾಗಿದ್ದನ್ನು ಕಂಡನು. ಎದುರಿನಲ್ಲಿ ಎತ್ತಿಗಾಗಿ ಸಾಲ ಕೂಡಿಟ್ಟ ಶೆಟ್ಟಿಯು ಸಾಲದ ಹಣ ತೀರಿಸದೆ ಭೋಜನ ಮಾಡಲು ಬಿಡನು ಎಂದು ಹಠ ಹಿಡಿದು ಇನ್ನಿಂತಿದ್ದ. ವಾಸುದೇವನು ತಂದೆಯಿಂದ ಪರಿಸ್ಥಿತಿಯನ್ನು ತಿಳಿದು ಕೂಡಲೇ ಅಲ್ಲೇ ಬಿದ್ದಿದ್ದ ಕೆಲವು ಹುಣಸೆ ಬೀಜಗಳನ್ನು ಕೋಮಲವಾದ ತನ್ನ ಪುಟ್ಟ ಕೈಗಳಿಂದ ಎತ್ತಿ ನಗುತ್ತಾ ಕಕ್ರಶೆಟ್ಟಿಯ ಕೈಗೆ ಹಾಕಿದ. ಬಲು ಆಶ್ಚರ್ಯ! ಹಠ ಹಿಡಿದು ನಿಂತಿದ್ದ ಶೆಟ್ಟಿಯು ಆ ಬೀಜಗಳನ್ನು ಪಡೆದು ಹೊರಟೇ ಹೋದ. ಮುಂದೆ ನಡಿಲಾಯರು ಹಣ ದೊರೆತು ಶೆಟ್ಟಿಗೆ ನೀಡಲು ಮುಂದಾಗಲು, ಭಟ್ಟರೇ, ನಿಮ್ಮ ಮಗ ಅಂದೇ ನನ್ನ ಸಾಲವನ್ನು ತೀರಿಸಿಯಾಗಿದೆ ಎಂದು ನುಡಿದ. ಹೌದಾ? ವಾಸುದೇವನು ಆ ಶೆಟ್ಟಿಗೆ ನೀಡಿದ್ದು ಕೇವಲ ಹುಣಸೆ ಬೀಜವಲ್ಲ, ಮೋಕ್ಷ ಬೀಜ. ಆದ್ದರಿಂದ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ತಿಸಿಲು ಚಿಗುರು ಹೂವು ಬಿಡಲು ಪ್ರಾರಂಭಿಸಿತ್ತು. ಆ ಹುಣಸೆ ಬೀಜ ನೆಡೆದ ಸ್ಥಳ ಹಿಂದೆಂದು ಪ್ರಸಿದ್ಧಿ. ಅದಕ್ಕೆ ಸಾಕ್ಷಿಯಾಗಿರುವಂತಿದೆ ಈ ಹುಣಸೆ ಮರ. ಎಲ್ಲರೂ ಹುಣಸೆ ಮರ ನೋಡಿ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ. ಈ ಹುಣಸೆ ಮರದ್ದು ಏನು ಗೊತ್ತಾ ವಿಷಯ? ಯಾರಿಗೆ ಮನೆ ತುಂಬ ಸಾಲ ಆಗಿರುತ್ತೆ ಅವರು ಇಲ್ಲಿ ಬಂದು ವಾದಿರಾಜರನ್ನ ದರ್ಶನ ಮಾಡಿ, ಮಧ್ವಾಚಾರ್ಯನ ದರ್ಶನ ಮಾಡಿ, ಇಲ್ಲಿ ಯಾವ್ಯಾವ ದೇವರಿದೆ ಎಲ್ಲರನ್ನೂ ದರ್ಶನ ಮಾಡಿ ನೀವು ಇಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡ್ರೆ ಮಂತ್ರಾಕ್ಷತೆ ಜೊತೆ ಒಳಗಡೆ ಹುಣಸೆ ಬೀಜ ನಿಮಗೆ ಪ್ರಸಾದ ರೂಪವಾಗಿ ಕೊಡ್ತಾರೆ. ಆ ಹುಣಸೆ ಬೀಜನ ನೀವು ಮನೆಯಲ್ಲಿ ದುಡ್ಡಿನ ಜೊತೆ ಇಟ್ಕೊಂಡ್ರೆ ದುಡ್ಡು 3ರಷ್ಟು ಅಧಿಕ ಲಾಭ ಆಗುತ್ತೆ. ಇದು ಯಾರೂ ಮರಿಬೇಡಿ. ಎಲ್ಲರೂ ಪಾಜಕ ಕ್ಷೇತ್ರಕ್ಕೆ ಬಂದು ಈ ಹುಣಸೆ ಬೀಜನ ತಗೊಂಡು ನಿಮ್ಮ ಮನೆಯಲ್ಲಿಟ್ಟು ಸಾಲಗಳಿಂದ ಬಿಡುಗಡೆಗೊಳಿಸ್ಕೊಳ್ಳಿ. ಇವಾಗ ನಾನು ಗೋದಾನದ ಏನು ಮಹತ್ವ ಅನ್ನೋದನ್ನು ಹೇಳ್ತೀನಿ. ಗಾವೋ ಮೇ ಮಾತರಃ ಸರ್ವಃ ಪಿತರಶ್ಚಾಪಿ ಗೋವೃಷಾಃ ಗ್ರಾಸಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದತು. ಅಂದ್ರೇನು ಅಂದರೆ ಈ ಕ್ಷೇತ್ರದಲ್ಲಿ ಅಂದರೆ ಪಾಜಕ ಕ್ಷೇತ್ರದಲ್ಲಿ ಗೋದಾನ ಮಾಡಿದ್ರೆ ಏನು ಫಲ ಅಂತ ಶ್ರೀ ಮಧ್ವಾಚಾರ್ಯರ ತಂದೆ ಮದ್ದಿಗೇಹ ಭಟ್ಟರದು ಸಾತ್ವಿಕ ಸಂಪ್ರದಾಯಸ್ಥ ಜೀವನ, ಮನೆಯಲ್ಲಿ ಕಡುಬಡತನ. ಇದನ್ನು ಚೆನ್ನಾಗಿ ತಿಳಿದ ಮೂಡಿಲ್ಲಾಯರೆಂಬ ಶ್ರೋತ್ರಿಯ ಬ್ರಾಹ್ಮಣರೊಬ್ಬರು ಬಾಲವಾಸುದೇವನ ತಂದೆಗೆ ಗೋದಾನವನ್ನು ನೀಡಿ ಸಂತೃಪ್ತಿ ಪಡೆದರು. ಸತ್ಪಾತ್ರರಿಗೆ ನೀಡಿದ ಗೋದಾನದಿಂದ ಅವರ ಭಾಗ್ಯದ ಬಾಗಿಲು ತೆರೆಯಿತು. ದಾನ ಅಕ್ಷಯವಾಯಿತು, ಜ್ಞಾನ ಪ್ರಾಪ್ತಿಗೆ ಸಾಧನವಾಯಿತು. ಇವರು ಮುಂದಿನ ಜನ್ಮದಲ್ಲಿ ಆಚಾರ್ಯ ಮಧ್ವರ ಶಿಷ್ಯರಾಗಿ ಶಾಸ್ತ್ರಜ್ಞಾನವನ್ನು ಪಡೆದು ಅವರು ಅನುಗ್ರಹಿಸಿದ ಪದ್ಮಗರ್ಭದ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಪೂಜಿಸಿ ಅರ್ಚಿಸಿ ಜೀವನ ಸಾರ್ಥಕತೆಯನ್ನು ಹೊಂದಿದರು ಎಂಬುದು ಐತಿಹ್ಯ. ಈ ಕ್ಷೇತ್ರದಲ್ಲಿ ನಡೆಸುವ ಗೋದಾನ ಸೇವೆಯಿಂದ ಇಹದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಪರತ್ರ ಆಮುಷ್ಮಿಕ ಫಲವು. ಗೋದಾನ ಸೇವೆ ನಡೆಸಿರಿ, ಅಶ್ವಮೇಧ ಯಾಗದ ಪುಣ್ಯವನ್ನು ಸಂಪಾದಿಸಿರಿ, ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿರಿ. ಶುಭಮಸ್ತು. ಇವಾಗ ನೀವು ಕೇಳಿಸ್ಕೊಂಡ್ರಲ್ಲ ಗೋದಾನದ ಮಹತ್ಮೆ. ಗೋದಾನ ಯಾರಿಗೆ ದಾನ ಮಾಡಬೇಕು, ಸತ್ಪಾತ್ರರಿಗೆ ದಾನ ಮಾಡಿದ್ರೆ ಏನು ಪುಣ್ಯ ಅಂದ್ಬಿಟ್ಟು ಕೇಳಿಸ್ಕೊಂಡ್ರಲ್ಲ. ಪ್ರತಿಯೊಬ್ಬರು ಕೂಡ ಗೋದಾನ ಮಾಡಬೇಕು. ಇಲ್ಲಿ ಪಾಜಕ ಕ್ಷೇತ್ರಕ್ಕೆ ಮಾಡಿದ್ರೆ ತುಂಬ ಪುಣ್ಯ. ಇವಾಗ ಹಾಲು ಮೊಸರು ಏನು ಮಧ್ವಾಚಾರ್ಯರು ಹಾಲು ಮೊಸರು ಪಾತ್ರೆ ಏನು ಕಲ್ಲು ಮುಚ್ಚಿದ ಸ್ಥಳ ಅಂತೆಲ್ಲ ಇದೆ. ಏನಿದು ವಿಷಯ ತಿಳ್ಕೊಂಬರೋಣ, ಬರ್ತೀರಾ? ಬಾಲಕ ವಾಸುದೇವನ ತಾಯಿ ವೇದಾವತಿ ಅನ್ಯ ಕಾರ್ಯ ನಿಮಿತ್ತ ಬೇರೆಡೆಗೆ ತೆರಳಬೇಕಾಯಿತು. ಆಕೆಯ ಬಳಿ ಹಾಲು ಮೊಸರು ತುಂಬಿದ್ದ ಪಾತ್ರೆಗಳಿದ್ದವು. ಪುಟ್ಟ ಮಗುವನ್ನು ಕರೆದು ತಾನು ಬರುವವರೆಗೂ ಅದನ್ನು ಸಂರಕ್ಷಿಸಿ ತಿಳಿಸಿ ಹೊರಟಳು. ಕೆಲವು ಕ್ಷಣಗಳ ನಂತರ ಹಿಂತಿರುಗಿ ಬಂದು ನೋಡಿದಾಗ ಆಶ್ಚರ್ಯ ಒಂದು ಕಾದಿತ್ತು. ಹಾಲು ಮೊಸರಿನ ಪಾತ್ರೆಗಳು ಕಾಣದೆ ದೊಡ್ಡ ಹಾಸುಗಲ್ಲುಗಳೆರಡು ಗೋಚರಿಸಿದವು. ಮಗುವನ್ನು ಕರೆದು ವಿಚಾರಿಸಿದಾಗ ಆತಕ್ಕೆ ತೆರಳಿದ ವಾಸುದೇವ ಜೋರಾಗಿ ಕೂಗಿದ, ಅಮ್ಮ, ಹಾಲು ಮೊಸರಿನ ಪಾತ್ರೆಗಳು ಹಾಳಾಗಬಾರದೆಂದು ಹಾಸುಗಲ್ಲುಗಳನ್ನು ಅವುಗಳ ಮೇಲೆ ಮುಚ್ಚಿಟ್ಟಿರುವೆ ಅಂತ ಹೇಳ್ತಾನೆ.
ತಾಯಿ ದಿಗ್ಭ್ರಾಂತಳಾದಳು. 4 ವರ್ಷದ ಮಗುವಲ್ಲಿ ಈ ದೊಡ್ಡ ಹಾಸುಗಳಲ್ಲಿ ವಾಯುದೇವರು ಭೀಮಾವತಾರದ ಪರಾಕ್ರಮವನ್ನು ತೋರಿಸಿರುವುದಕ್ಕೆ ಇವುಗಳನ್ನು ಸಾಕ್ಷಿಯಾಗಿ ಕಾಣಬಹುದು. ನೋಡಿ, 4 ವರ್ಷದ ಮಗು ಈ ದೊಡ್ಡ ಚಪ್ಪಡಿ ಕಲ್ಲನ್ನು ಹಾಲು ಮೊಸರು ಪಾತ್ರೆಗೆ ಮುಚ್ಚಿದೆ ಅಂದರೆ ಅವರು ಭೀಮಸೇನ ದೇವರು, ವಾಯುದೇವರು, ಮಧ್ವಾಚಾರ್ಯರು ಅಂತ ಅವರು ನಮಗೆಲ್ಲ ತೋರಿಸಿದ್ದಾರೆ. ಎಲ್ಲರೂ ಭಕ್ತಿಯಿಂದ ನೀವು ಕೈ ಮುಗಿರಿ. ಇವಾಗ ನೀವು ಮನೇಲೇ ಇದ್ದೀರಲ್ಲ, ನಾನು ಮಧ್ವಾಚಾರ್ಯ ಮುಟ್ಟಿದ್ದು ಕಲ್ಲನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಪಾಚಕ ಕ್ಷೇತ್ರಕ್ಕೆ ಬಂದು ನಮ್ಮ ಮಧ್ವಾಚಾರ್ಯರು ಹಾಲು ಮೊಸರು ಮೇಲೆ ಮುಟ್ಟಿದ ಕಲ್ಲನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಈ ವಿಡಿಯೋ ನಿಮ್ಮ ಕೈ ಸೇರಿದ ಕೂಡಲೇ ಪಾಚಕ ಕ್ಷೇತ್ರಕ್ಕೆ ಬರಬೇಕು, ಸರಿನಾ? ಇವಾಗೊಂದು ನೀವು ಚಪ್ಪಡಿ ಕಲ್ಲನ್ನು ನೋಡ್ತಾ ಇದ್ದೀರಾ. ಇದೇನು ಗೊತ್ತಾ? ಅಕ್ಷರಾಭ್ಯಾಸದ ಶಿಲಾಫಲಕ ಅಂತ. ಇದೇನು ಅಂದರೆ, ಜಗದ್ಗುರುಗಳಾದ ಶ್ರೀ ಮಧ್ವರು ಬಾಲ್ಯದಲ್ಲಿ ವಾಸುದೇವನಾಗಿದ್ದಾಗ ತಂದೆ ನಡಿಲಾಯರು ಅಕ್ಷರಾಭ್ಯಾಸ ಮೂಡಿಸಿದ ಶಿಲೆ. ಅಕ್ಷರಾಭ್ಯಾಸದಂದು ಸುಮುಹೂರ್ತದಲ್ಲಿ ಸಾಂಕೇತಿಕವಾಗಿ ತಂದೆ ಕೈ ಹಿಡಿದು ಅಕ್ಕಿಯ ರಾಶಿಯಲ್ಲಿ ಬರೆಸಿದ ಅಕ್ಷರಗಳನ್ನೇ ಮರುದಿನ ಮತ್ತೆ ತಿದ್ದಿಸಲು ತೊಡಗಿದಾಗ ವಾಸುದೇವನು ತನ್ನ ಅಸಾಧಾರಣ ಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾ, ಅಪ್ಪ, ನೆನ್ನೆಯದನ್ನೇ ಮತ್ತೇಕೆ ಬರೆಸುವಿರಿ ಎಂದು ಹೇಳುತ್ತಾ ತಂದೆಯನ್ನಷ್ಟೇ ಅಲ್ಲ 3 ಲೋಕವನ್ನೇ ಬೆರಗುಗೊಳಿಸಿದ ಸ್ಥಳವಿದು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಿಮ್ಮ ಮಕ್ಕಳಿಗೇನಾರ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ನಿಮ್ಗೇನಾರ ಆಸೆ ಇದ್ದರೆ ಖಂಡಿತವಾಗ್ಲೂ ಪಾಚಕಕ್ಕೆ ಬಂದು ನಮ್ಮ ಮಧ್ವಾಚಾರ್ಯರು ಇದ್ರ ಮೇಲೆ ಬರೆದಿರೋ ಶಿಲೆ ಮೇಲೇ ನಿಮ್ಮ ಮಕ್ಕಳದು ನೀವು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಅವರು ಜಗತ್ ಪ್ರಖ್ಯಾತರಾಗ್ತಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ. ಪ್ರತಿಯೊಬ್ಬರು ಕೂಡ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಯಾರಿಗಾದರೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ತಟ್ಟಂತೆ ನಿಮಗೆ ನೆನಪು ಬಂದು ಪಾಚಕಕ್ಕೆ ಬರಬೇಕು. ಮಧ್ವಾಚಾರ್ಯರು ಮಾಡಿಸಿದ್ದ ಸ್ಥಳದಲ್ಲೇ ನನ್ನ ಮಗು ಕೂಡ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ನೀವು ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ಬನ್ನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇವಾಗ ಇಲ್ಲಿ ಒಳಗಡೆಗೆ ಅನಂತಾಸನ ದೇವರು ಇರೋದು. ಇದನ್ನು ದೇವ್ರನ್ನ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇದ್ರದ್ದು ಏನು ಮಹಿಮೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದು ತ್ರೈಲೋಕ್ಯಾಚಾರ್ಯರಾದ ಶ್ರೀ ಮಧ್ವರ ಪೂರ್ವಾಶ್ರಮದ ತಂದೆ ತಾಯಿಂದಿರಾದ ನಡಿಲಾಯ ಅಂದರೆ ಮಧ್ಯಗೇಹ ದಂಪತಿಗಳು ನೆಲೆಸಿದ್ದರು. ಆಚಾರ್ಯ ಶ್ರೀ ಮಧ್ವರು ಅವತರಿಸಿದ ಮನೆ. ಇವಾಗ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ, ಅದು ಮನೆ. ನಡಿಲಾಯರು ಪೂಜಿಸುತ್ತಿದ್ದ ಆಚಾರ್ಯ ಶ್ರೀ ಮಧ್ವರು ಬಾಲ್ಯದಲ್ಲಿ ಪೂಜಿಸಿದ ಶ್ರೀ ಅನಂತಾಸನ ದೇವರು ಇಲ್ಲಿಯ ಆರಾಧ್ಯ ಮೂರ್ತಿ. ಉಡುಪಿಯ ಅನಂತಾಸನ ಅನಂತೇಶ್ವರ ದೇವಾಲಯದಿಂದ ಬಂದು ಪಾಜಕದಲ್ಲಿ ನೆಲೆಗೊಂಡು ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಸಹಿತವಾದ ಚತುರ್ಭುಜಗಳಿಂದ ಶೋಭಿಸುತ್ತಾ ಶ್ರೀದೇವಿ ಹಾಗೂ ಭೂದೇವಿಯರಿಂದ ಸಹಿತವಾಗಿ 5 ಹೆಡೆಯ ಶೇಷನ ಮೇಲೆ ಕುಳಿತಿರುವ ಈ ಮೂರ್ತಿ ಅತ್ಯಂತ ಸುಂದರವಾಗಿದೆ. ಇಲ್ಲಿಗೆ ಯಾರಿಗೆ ಮಕ್ಕಳಿಲ್ವೋ ಅವರು ಇಲ್ಲಿ ಬಂದು ಅನಂತ ಆಸನ ದೇವರಿಗೆ ನೀವು ತೆಂಗಿನಕಾಯಿ ಮಂಗಳಾರತಿ ಮಾಡಿಸಿದ್ರೆ ಇಲ್ಲಿ ಮಕ್ಕಳಿದ್ದವ್ರಿಗೆ ಮಕ್ಕಳಾಗುತ್ತೆ, ಮದುವೆ ಆಗಿಲ್ದವ್ರಿಗೆ ಮದುವೆ ಆಗುತ್ತೆ. ಮತ್ತು ನಿಮ್ಗೆ ಅಕ್ಷರಾಭ್ಯಾಸ ಬೇಕು ಅಂದರೆ ಅಕ್ಷರಾಭ್ಯಾಸ ಮಾಡಿಸ್ಬೋದು. ನೋಡಿ, ಮಧ್ವಾಚಾರ್ಯರು ಅವತಾರ ಮಾಡಿದ್ದ ಮನೆ ನಾನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇಲ್ಲಿ ಅನಂತ ಪದ್ಮನಾಭ ದೇವರು ಅಂತ, ಇದು ಮಧ್ಯಗೆ ಭಟ್ರು ಇಲ್ಲಿ ವಾಸಸ್ಥಳ. ಇದು ಅವರು ಇಲ್ಲಿ ಅವರಿಗೆ ಮಕ್ಕಳಾಗಲಿಲ್ಲ, ಮಧ್ಯಗೆ ಭಟ್ರಿಗೆ ಮಕ್ಕಳಾಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಪಯೋವೃತವನ್ನು ಮಾಡಿದರು. 12 ವರ್ಷ ಪಯೋವೃತವನ್ನು ಮಾಡಿ ಮಧ್ವಾಚಾರ್ಯ ಅವತಾರ ಮಾಡಿದ ಮೇಲೆ ಅವರಿಗೆ ಏನಾಯಿತು ಅಂತಂದರೆ ಪ್ರತಿನಿತ್ಯ ಪೂಜೆ ಮಾಡಿ ಸಮರ್ಪಣೆ ಮಾಡ್ತಾಯಿದ್ರು. 12 ವರ್ಷ ಪ್ರತಿ 12 ವರ್ಷ ಪಯೋವೃತವನ್ನು ಮಾಡಿದ ಮೇಲೆ ಮಧ್ವಾಚಾರ್ಯ ಅವತಾರ ಮಾಡಿದ ಮೇಲೆ ಇದು ವಿಶೇಷವಾಗಿ ಕ್ಷೇತ್ರಕ್ಕೆ ಮಹಿಮೆ ಕೇಳಿಸ್ಕೊಂಡ್ರಲ್ಲ, ಯಾರಿಗೆ ಸಂತಾನ ಆಗಿಲ್ವೋ ಇಲ್ಲಿಗೆ ಬಂದು ಈ ದೇವರಿಗೆ ಸೇವೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಂಶಯನೇ ಇಲ್ಲ, ಮಕ್ಕಳಾಗೇ ಆಗುತ್ತೆ. ಇದು ಸತ್ಯ. ಇದು ನೋಡಿ, ನಮ್ಮ ಆಚಾರ್ಯ ಹೇಳಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಪಾಜಕ ಕ್ಷೇತ್ರಕ್ಕೆ ಬಂದು ನೀವು ಇದರ ಸದುಪಯೋಗ ಮಾಡ್ಕೋಬೋದು ಅಂತ ಈ ವಿಡಿಯೋ ಮುಖಾಂತರದಿಂದ ಕೇಳ್ಕೊಳ್ತಿದ್ದೀನಿ. ಹರೇ ಶ್ರೀನಿವಾಸ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ತುಂಬ ಧನ್ಯವಾದ.